ಇದು ಚಿಟ್ಟಿ ಮುಡಿ ಕೊಡೋ ದಿನದ ವ್ಲಾಗ್ ಆಗಿರುತ್ತೆ, ಸ್ಯಾಟರ್ಡೆ ಮಿನಿ ವ್ಲಾಗ್. ಸೊ ಇವತ್ತು ಬೆಳಿಗ್ಗೆನೇ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಿ. ಚಿಟ್ಟಿ ಅಷ್ಟರಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋದ್ಲು. ಸೊ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬರೋಣ ಅಂತ ಹೇಳಿ ಹೋಗಿದ್ದಕ್ಕೆ ನೋಡಿ ಡೋರ್ ಹೆಂಗೆ ಓಪನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಪೂಜೆ ಎಲ್ಲ ಮುಗಿಸಿ ನಾವು 4 ಜನ ಇರೋದ್ರಿಂದ ಗಾಡೀಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋಗೆ ಇಳ್ಕೊಂಡಿದ್ವಿ. ಆಟೋದಲ್ಲಿ 4 ಜನನೂ ಹೊರಟ್ವಿ. ಸೊ ಬೇಗನೆ ಬಂದ್ವಿ ನಾವು ದೇವಸ್ಥಾನದ ಹತ್ರ. ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇದ್ದರು. ಅಂದರೆ ಸ್ಯಾಟರ್ಡೆ ಸಂಡೇ ಜಾಸ್ತಿ ಜನ ಇರ್ತಾರೆ, ಬಟ್ ನಾವು ಹೋಗಿ ಟೈಮ್ ಬೆಳಿಗ್ಗೆನೇ ಹೋಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇದ್ದರು. ಚಿಟ್ಟಿ ಮುಡಿ ಕೊಡ್ಬೇಕಾದ್ರೆ ತುಂಬ ಅಳ್ತಾಳೆ ಅಂದ್ಕೊಂಡೆ. ಲಾಸ್ಟ್ ಟೈಮ್ ತಿರುಪತಿಲಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟಿದ್ಲು ನಮಗೆ. ಸೊ ಈ ಸಲ ಹಂಗೇನಾಗಲಿಲ್ಲ, ತುಂಬ ಜನ ಮಕ್ಕಳಿದ್ರು ಅಲ್ಲಿ. ಅದಕ್ಕೋಸ್ಕರ ಅವ್ರನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ಲು. ಅದ್ರ ನೆಕ್ಸ್ಟು ಅಲ್ಲೊಂದು ಕಲ್ಯಾಣಿ ಬರುತ್ತೆ, ಅಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು. ಸೊ ಎಲ್ಲರೂ ಸ್ನಾನ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡಿ ದೇವ್ರ ದರ್ಶನಕ್ಕೆ ಹೋದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ಸಾಸ್ಲಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ಅಲ್ಲಿ ನಾಗರ ದೇವ್ರದ್ದು ಪೂಜೆ ತುಂಬ ಫೇಮಸ್ಸು. ಅಲ್ಲಿನೂ ಹೋಗಿ ನಾಗರಿಗೆಲ್ಲ ಪೂಜೆ ಮಾಡಿಸಿ ಚಿಟ್ಟಿ ಕೈಲೇ ಪೂಜೆ ಮಾಡಿಸಿದ್ವಿ. ಬಿಕಾಸ್ ಅವಳೇ ಅಲ್ವಾ ಮುಡಿ ಕೊಟ್ಟಿದ್ದು, ಅವಳಿಗೆ ಪೂಜೆ ಮಾಡಿದಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಪೂಜೆ ಮಾಡಿಸಿ ಪ್ರಸಾದ ಅಲ್ಲೇ ಕೊಡ್ತಾಯಿದ್ರು. ಆ್ಯಕ್ಚುಲಿ ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ನಾವು ಆಲ್ಮೋಸ್ಟ್ 1 o'clock 2 o'clockಗೆಲ್ಲ ಮನೆಗೆ ಬಂದುಬಿಟ್ವಿ. ಸೊ ನೆಕ್ಸ್ಟು ಚಿಟ್ಟಿ ಸಿಕ್ಕಾಬಿಟ್ಟೆ ಸುಸ್ತಾಗಿಬಿಟ್ಟಿದ್ಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಮ್ಮ ದೃಷ್ಟಿ ತೆಗಿತಾಯಿತ್ತು. ಸೊ ಇದಾಗಿತ್ತು ನಮ್ಮ ಈ ಮಿನಿ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಥ್ಯಾಂಕ್ ಯು.